ಕಾಡಿನಲ್ಲಿ ರಾಧಾ ಎಂಬ ಹೆಸರಿನ ಮೇಕೆ ತನ್ನ ಅಮ್ಮನೊಂದಿಗೆ ವಾಸಿಸುತ್ತಿತ್ತು. ಇವರಿಬ್ರು ಒಂದಿನ ಕಾಡಿನಲ್ಲಿ ಹುಲ್ ತಿಂತಾ ಇದ್ರು. ಆಗ ಅವರೆದ್ರಿಗೆ ಇದ್ದಕ್ಕಿದ್ದಂತೆ ಈ ಚಿರತೆ ಬಂದ್ಬಿಡುತ್ತೆ. ರಾಧಾ ರಾಧಾ ಓಡು! ರಾಧಾ ಹೆದ್ರುಕೊಂಡು ಓಡ್ ಹೋಗಿ ಮರದ ಹಿಂದೆ ಕುತ್ಕೊಳ್ಳುತ್ತೆ. ಮುದಿ ಮೇಕೆ, ನಿನ್ನ ಮಗಳನ್ನು ಓಡಿಸಿದೆ, ಆದ್ರೆ ನಿನಗೆ ಓಡಲು ನಾನು ಬಿಡೋದಿಲ್ಲ. ಚೀತಾನೆ ಹೀಗ್ ಹಾರ್ ಬಂದು ರಾಧಾನ ಅಮ್ಮನನ್ನ ಸಾಯಿಸ್ಬಿಡುತ್ತೆ. ಮರದ ಹಿಂದೆ ಕೂತ್ಕೊಂಡಿದ್ದಂತಹ ರಾಧಾ ತನ್ನ ಅಮ್ಮ ಚಿರತೆ ಕೈಯಿಂದ ಸಾಯೋದನ್ನ ನೋಡ್ತಾ ಇರುತ್ತೆ. ಅದನ್ನ ನೋಡಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ನನ್ನ ಅಮ್ಮನನ್ನು ಅದು ಸಾಯಿಸ್ಬಿಡ್ತು, ನಾನೀಗ ಅನಾಥೆ. ರಾಧಾ ಅಳುತ್ತಾ ತನ್ನ ಜೀವ ಉಳಿಸ್ಕೊಂಡು ಕಾಡಿನಲ್ಲಿ ಓಡ್ ಹೋಗುತ್ತೆ. ಇಲ್ ನೋಡಿದ್ರೆ ಚಿರತೆ ಈ ಮಾಂಸವನ್ನು ತಗೊಂಡು ನದಿ ಕಡೆ ಹೋಗ್ತಾ ಇರುತ್ತೆ. ಮೊದಲು ಹಸಿ ಮಾಂಸ ತಿಂದು ಹಸಿವು ನೀಗಿಸುತ್ತೇನೆ, ಮತ್ತೆ ತಣ್ಣಗಿನ ನೀರು ಕುಡಿದು ಬಾಯಾರಿಕೆ ನೀಗಿಸುತ್ತೇನೆ. ಸ್ವಲ್ಪ ಸಮಯದಲ್ಲೇ ಈ ಚಿರತೆ ಮಾಂಸವನ್ನೆಲ್ಲ ತಿಂದುಬಿಟ್ಟು ಈ ನದಿಯಲ್ಲಿ ನೀರ್ ಕುಡಿತಾ ಇರುತ್ತೆ. ಆಗಿದ್ದಕ್ಕಿದ್ದಂತೆ ನದಿಯಿಂದ ಕಪ್ಪಾದ ಹೊಗೆ ಬರುತ್ತೆ. ನೀನ್ ಯಾರು? ನಾನು ನಿನ್ನ ಮೃತ್ಯು ಚಿರತೆ. ಆದ್ರೆ ನಾನು ನಿನಗೇನು ಮಾಡಿದ್ದೇನೆ? ಈಗ ನೀನು ಆ ಮೇಕೆಯನ್ನು ಕೊಂದು ತಿಂದೆಯಲ್ಲ, ಅದು ನಿನಗೇನು ಮಾಡಿದೆ ಹೇಳು ಈಗ. ಆ ಮೇಕೆ ನನ್ನ ಶಿಕಾರಿ ತಿಳಿತಾ? ಹಾಗಾದ್ರೆ ಈಗ ನೀನು ನನ್ನ ಶಿಕಾರಿ. ಮತ್ತೆ ಕಣ್ಮುಚ್ಚಿ ಬಿಡೋದ್ರೊಳಗಡೆ ಈ ರಾಕ್ಷಸ ಚಿರತೆಯನ್ನ ಕೊಂದುಬಿಡುತ್ತೆ. ಯಾವುದೇ ಚಿರತೆ ಮೇಕೆಯ ಮಾಂಸ ತಿಂದು ಈ ನದಿಯ ನೀರು ಕುಡಿದರೆ ಆಗ ನಾನು ತಾಂತ್ರಿಕನ ಬಂಧನದಿಂದ ಮುಕ್ತನಾಗುತ್ತೇನೆ ಎಂದು ಹೇಳಿದ ತಾಂತ್ರಿಕ. ನೋಡಿ, ಈಗ ನಾನು ಮುಕ್ತನಾಗಿದ್ದೇನೆ. ಬಹಳ ವರ್ಷಗಳ ಹಿಂದೆ ಕಾಡಿನ ಮಾಂತ್ರಿಕರೊಬ್ಬರು ಈ ರಾಕ್ಷಸರ ತಂದೆಯನ್ನು ಕೊಂದುಬಿಟ್ಟು ಇವರನ್ನ ಅನಾಥರನ್ನಾಗಿ ಮಾಡಿ ನದಿಲಿ ಎಸ್ಬಿಟ್ಟಿದ್ರು. ಹಾಗಾಗಿ ಇದರ ಕಣ್ಣು ಈಗ ಯಾವ ಪ್ರಾಣಿಗಳ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಕಾಡುವಾಸಿಗಳೇ, ನಿಮ್ಮಿಂದಾಗಿ ನಾನು ಅನಾಥನಾದೆ ಮತ್ತು ನಿಮ್ಮ ಕಾರಣದಿಂದಾಗಿಯೇ ಈ ನದಿಯಲ್ಲಿ ಎಷ್ಟು ಸಮಯದಿಂದ ಬಂಧಿತನಾಗಿದ್ದೆ. ಆದರೆ ಇದರ ಶಿಕ್ಷೆ ನಾನು ನಿಮಗೆ ನೀಡುತ್ತೇನೆ. ಒಂದೊಂದಾಗಿ ಎಲ್ಲ ಪ್ರಾಣಿಗಳನ್ನು ನಾನು ತಿಂದು ಬಿಡುತ್ತೇನೆ. ಇಲ್ಲಿ ನೋಡಿದ್ರೆ ರಾಧಾ ಅನಾಥರಾಗಿ ಕಾಡಿನಲ್ಲೆಲ್ಲ ಓಡಾಡ್ತಾ ಇತ್ತು. ಆಗ ಅಲ್ಲಿಗೊಂದು ಆನೆ ಬಂದ್ಬಿಡುತ್ತೆ. ಆನೆ ಅಣ್ಣ, ನಾನು ಅನಾಥೆ. ಈ ಪ್ರಪಂಚದಲ್ಲಿ ನನ್ಗೆ ಯಾರೂ ಇಲ್ಲ. ದಯವಿಟ್ಟು ನೀವು ನಿಮ್ ಮನೆಯಲ್ಲಿ ನನ್ನನ್ನ ಇಟ್ಕೊಂಡು ಕಾಪಾಡ್ತೀರಾ? ಮೇಕೆ, ನನಗೆ ನಿನ್ನ ನೋವು ಅರ್ಥ ಆಯಿತು. ನನ್ನಲ್ಲಿ ಸಾಮರ್ಥ್ಯ ಇದೆ, ಆದರೆ ಚುರುಕುತನ ನನ್ನಲ್ಲಿಲ್ಲ. ಆದ್ದರಿಂದ ನಾನಿನ್ನ ರಕ್ಷಣೆ ಮಾಡಲಾರೆ. ನನ್ನನ್ನು ಕ್ಷಮಿಸು. ರಾಧಾ ನಿರಾಶೆಯಿಂದ ಅಲ್ಲಿಂದ ಹೊರಟೋಗುತ್ತೆ. ದಾರಿಯಲ್ಲಿ ಅದಕ್ಕೊಂದು ಜಿಂಕೆ ಸಿಕ್ಬಿಡುತ್ತೆ. ಜಿಂಕೆ ಆಂಟಿ, ಒಂದು ಚಿರತೆ ನನ್ನಮ್ಮನ್ನ ನನ್ನ ಕಣ್ಣೆದುರುಗಡೆನೆ ಕೊಂದು ಸಾಯಿಸ್ಬಿಡ್ತು. ನಾನೀಗ ಅನಾಥೆ. ನನ್ನನ್ನು ನಿಮ್ಮ ಮನೇಲಿ ಇಟ್ಕೊಳ್ತೀರಾ? ನಾನ್ ನಿನ್ಗೆ ಸಹಾಯ ಮಾಡೋಕ್ಕಾಗಲ್ಲ ಮಗು. ನೀವು ಒಬ್ಬ ಸ್ತ್ರೀಯಾಗಿ ಇನ್ನೊಬ್ಬ ಸ್ತ್ರೀಗೆ ಸಹಾಯ ಮಾಡಲ್ಲ ಅಂತೀರಾ? ಮಗು, ಈ ಕಾಡಿನ ಪ್ರಪಂಚವೇ ಬೇರೆ. ಇಲ್ಲಿ ಒಬ್ರಿಗೊಬ್ರು ಸಹಾಯ ಮಾಡೋದಿಲ್ಲ. ಎಲ್ರೂ ತಮ್ಮ ತಮ್ಮ ಜೀವ ಉಳಿಸ್ಕೊಳ್ಳೋದೇ ಕಷ್ಟ ಇಲ್ಲಿ. ನನ್ನನ್ನ ಕ್ಷಮಿಸ್ಬಿಡು. ರಾಧಾ ಇಲ್ಲೂ ಕೂಡ ನಿರಾಶೆಯಿಂದ ಎಲ್ಲಾದ್ರೂ ಸಹಾಯ ಸಿಗ್ಬೋದು ಅಂತ ಮುಂದೆ ಹೋಗುತ್ತೆ. ನಾನು ಸಹಾಯ ಕೇಳೋದಕ್ಕೆ ರಾಜನ್ ಬಳಿಗೆ ಹೋಗ್ತೀನಿ. ಇಲ್ಲಿ ಸಹಾಯ ಸಿಗಬಹುದು ಅನ್ಕೊಂಡು ರಾಧಾ ಶೇರ್ ಸಿಂಗ್ನ ಬಳಿಗೆ ಬರುತ್ತೆ. ಮಹಾರಾಜರೇ, ನಾನೊಬ್ಬ ಅನಾಥೆ. ನನ್ನ ಅಮ್ಮನನ್ನ ಒಂದು ಚಿರತೆ ಸಾಯಿಸ್ಬಿಡ್ತು. ನಿನ್ನ ಜನನ ಶಿಕಾರಿ ಆಗುವುದಕ್ಕಾಗಿಯೇ ಆಗಿದೆ ಮತ್ತು ನನ್ನ ಜನ್ಮ ಶಿಕಾರಿ ಮಾಡುವುದಕ್ಕಾಗಿಯೇ ಆಗಿದೆ. ಮತ್ತೆ ನೀನು ಯಾರ ದೂರು ತಂದಿದ್ದೀಯೋ ಅವನು ನನ್ನ ಸಹೋದರ. ಚಿರತೆ ನಿಮ್ಮ ಸಹೋದರನಾ? ಕೇವಲ ಚಿರತೆ ಮಾತ್ರ ಅಲ್ಲ, ಹುಲಿ, ಸಿಂಹ, ಚಿರತೆ ಎಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಅದು ನಿನಗೆ ತಿಳಿದಿಲ್ವಾ? ಕ್ಷಮಿಸಿ ಮಹಾರಾಜರೇ, ನಾನಿಲ್ಲಿ ಯಾರನ್ನೂ ದೋಷಿಸೋದಕ್ಕೆ ಬಂದಿಲ್ಲ. ನಾನಿಲ್ಲಿ ಸಹಾಯಕ್ಕೋಸ್ಕರ ಬಂದಿದ್ದೇನೆ.
ಒಂದು ಮೇಕೆಯಾಗಿ ಹೇಗೆ ನೀನು ಯೋಚಿಸಿದೆ ಕಾಡಿನ ಬಲಿಷ್ಠ ಹುಲಿಯ ಜೊತೆ ಇರುವೆನೆಂದು? ನನ್ನ ಮೇಲೆ ದಯೆ ತೋರಿಸಿ ಮಹಾರಾಜ್ರೆ. ನಾನು ನಿನಗೆ ಈ ಜೀವನದಿಂದ ಬರೀ ಮುಕ್ತಿ ಕೊಡಬಲ್ಲೆ, ಸಹಾಯ ಅಲ್ಲ. ಬದುಕಲು ಇಚ್ಛೆ ಇದ್ದರೆ ನಡಿ ಇಲ್ಲಿಂದ. ರಾಧಾಗೆ ಇಲ್ಲೂ ಕೂಡ ನಿರಾಶೆಯಾಗುತ್ತೆ, ಇಲ್ಲಿಂದ ಹೊರಟೋಗುತ್ತೆ. ಹೇಗೋ ಕಷ್ಟಪಟ್ಟು ಕಾಡಿನಲ್ಲಿ ತನ್ನ ಜೀವ ಉಳಿಸ್ಕೊಂಡು ಬದುಕ್ತಾ ಇರುತ್ತೆ. ಇದೇ ರೀತಿಯಾಗಿ ಬಹಳ ದಿನಗಳು ಕಳೆಯುತ್ತವೆ. ಇಲ್ಲಿ ನೋಡಿದ್ರೆ ಈ ನದಿಯಿಂದ ಈ ರಾಕ್ಷಸ ಮುಕ್ತನಾಗಿ ಕಾಡಿನಲ್ಲಿ ಸಿಕ್ಕ ಪ್ರಾಣಿಗಳನ್ನ ತಿಂತಾ ಇರುತ್ತೆ. ಕಾಡಿನ ಮಾಂತ್ರಿಕನೊಬ್ಬನು ಈ ರಾಕ್ಷಸನ ತಂದೆಯನ್ನು ಸಾಯಿಸಿರ್ತಾರೆ. ಇದೇ ಸೇಡನ್ನು ಇಟ್ಕೊಂಡು ಈ ರಾಕ್ಷಸ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳು ತನ್ನ ಅಪ್ಪ ಅಮ್ಮನ ಜೊತೆ ಇದ್ರೆ ಅವರ ಅಪ್ಪ ಅಮ್ಮನ್ನ ಸಾಯಿಸ್ಬಿಟ್ಟು ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಿತ್ತು. ನಾನು ಈ ಕಾಡಿನ ಎಲ್ಲ ತಂದೆ ತಾಯಂದಿರನ್ನು ಕೊಂದು ಬಿಡುತ್ತೇನೆ, ಎಲ್ಲರನ್ನು ಅನಾಥರನ್ನಾಗಿಸುತ್ತೇನೆ. ಕಾಡಿನಲ್ಲಿ ಎಲ್ಲೇ ನೋಡಿದ್ರೂ ಭಯದ ವಾತಾವರಣವಿತ್ತು. ಹೀಗಿದ್ದಾಗ ಒಂದಿನ ಶೇರ್ ಸಿಂಗ್ ಸಭೆಯನ್ನು ಕರೆಯುತ್ತೆ. ಯಾರವನು ತಂದೆ ತಾಯಂದಿರನ್ನು ಕೊಂದು ಮಕ್ಕಳನ್ನು ಅನಾಥರನ್ನಾಗಿಸುವವನು? ಮಹಾರಾಜರೇ, ಈ ಕೆಲಸ ರಾಕ್ಷಸನದ್ದು. ಕೆಲವು ವರ್ಷಗಳ ಹಿಂದೆ ನಮ್ಮ ತಾಂತ್ರಿಕರು ಅವನನ್ನು ನದಿಯಲ್ಲಿ ಬಂಧಿಸಿಟ್ಟಿದ್ದರು. ಹಾಗಂದ್ರೆ ಅವನು ಬಂಧನದಿಂದ ಮುಕ್ತನಾದನೇ? ಹಾ ಮಹಾರಾಜರೇ, ಅವನ್ಗನ್ಸಿದೆ ನಾವು ಅವನನ್ನು ಅನಾಥರನ್ನಾಗಿಸಿದ್ದೇವೆ. ಆದ್ದರಿಂದ ಅವನು ಕಾಡಿನ ಎಲ್ಲಾ ತಂದೆ ತಾಯಂದಿರನ್ನು ಕೊಲ್ಲುತ್ತಿದ್ದಾನೆ. ಇದು ದೊಡ್ಡ ಚಿಂತೆಯ ವಿಷಯ. ನಾವು ಸಾಮಾನ್ಯ ಪ್ರಾಣಿಗಳು, ಅವನು ರಾಕ್ಷಸ. ನಾವು ಅವನ ವಿರುದ್ಧ ಏನು ಮಾಡಲಾರೆವು, ತಿಳಿಯೋದಿಲ್ಲ. ಇನ್ನು ನಮ್ಮದೇನು ಗತಿ? ಒಂದ್ ಮಾತು ಹೇಳ ಮಹಾರಾಜರೇ. ಹೇಳು. ಆ ತಾಂತ್ರಿಕನ ಸಹಾಯ ಸಿಕ್ಕಿರ್ಬೋದಲ್ಲ, ಅದೇ ಇವ್ರನ್ನ ಬಂಧಿಸಿದ್ನಲ್ಲ ಅವ್ರದ್ದು. ನೀನಂತೂ ನನ್ನ ಬಾಯಲ್ಲಿದ್ದ ಮಾತು ಹೇಳಿದೆ. ನಿಜವಾಗಿಯೂ ನೀನು ತುಂಬಾ ಚುರುಕು ನರಿ. ಅದೇ ಕ್ಷಣ ಕಾಡಿನ ಎಲ್ಲಾ ಪ್ರಾಣಿಗಳು ಈ ಮಾಂತ್ರಿಕನ ಬಳಿಗೆ ಬರ್ತವೆ. ಸ್ವಾಮೀಜಿಯವರಿಗೆ ಜೈ. ಏನಿದು, ರಾಕ್ಷಸ ಬಂಧನದಿಂದ ಮುಕ್ತನಾದನೇನೋ? ನೀವು ಅಂತರ್ಯಾಮಿ ಸ್ವಾಮಿ. ಆ ರಾಕ್ಷಸ ಮುಕ್ತನಾಗಿದ್ದಾನೆ. ಆದರೆ ಈ ಸಮಯ ನಾನು ನಿಮಗೆ ಯಾವ ಸಹಾಯವನ್ನು ಮಾಡಲಾರೆ. ಸ್ವಾಮಿ, ನೀವು ನಮ್ಮನ್ನು ರಕ್ಷಿಸದಿದ್ದರೆ ಆ ರಾಕ್ಷಸ ನಮ್ಮೆಲ್ಲರನ್ನು ಕೊಂದು ಬಿಡುತ್ತಾನೆ. ನಿನ್ನದ್ದು ಕೂಡ ಅದೇ ಸಿದ್ಧಾಂತ ತಾನೆ ಸಿಂಹರಾಜ? ಬಲಶಾಲಿಗಳ ಜನನ ಕೊಲ್ಲುವುದಕ್ಕೆ ಮತ್ತು ಬಲಹೀನರ ಜನನ ಸಾಯೋದಕ್ಕೆ ಅಂತ. ಆದ್ರೆ ಕಾಡಿನ ನಿಯಮ ಇದೆ ಅಂತ ಅಂದ್ರೆ ನಿಯಮದ ಪಾಲನೆ ಮಾಡಿ. ರಾಕ್ಷಸ ಬಲಶಾಲಿಯಾಗಿದ್ದಾನೆ, ಅವನಿಗೆ ಬಲಹೀನರನ್ನು ಕೊಲ್ಲುವ ಪೂರ್ತಿ ಅಧಿಕಾರವಿದೆ. ನನ್ನ ವಿಚಾರಧಾರೆ ತಪ್ಪು. ನನ್ನನ್ನು ಕ್ಷಮಿಸಿ ಸ್ವಾಮಿ, ನಮ್ಮೆಲ್ಲರನ್ನು ರಕ್ಷಿಸಿ. ನಾನು ನಿಮಗೆ ಅವಶ್ಯ ಸಹಾಯ ಮಾಡುತ್ತಿದ್ದೆ, ಆದರೆ ಈ ಸಮಯ ನಾನು ನಿಮಗೆ ಸಹಾಯ ಮಾಡಲಾರೆ. ಹಾಗ್ಯಾಕೆ ಸ್ವಾಮಿ? ತಾಂತ್ರಿಕರ ಬಂಧನದಿಂದ ಒಮ್ಮೆ ಮುಕ್ತರಾದರೆ ನಾವು ತಾಂತ್ರಿಕರು ಮತ್ತೆ ರಾಕ್ಷಸನನ್ನು ಬಂಧಿಸುವಂತಿಲ್ಲ. ಆದ್ರೆ ಇದಕ್ಕೂ ಏನೋ ಉಪಾಯ ಇರ್ಬೇಕಲ್ಲ ಬಾಬಾ? ಅದಕ್ಕೆ ಒಂದು ಉಪಾಯವಿದೆ. ನಿಮಗೆ ಒಂದು ಅಂತಹ ಅನಾಥ ಮೇಕೆಯನ್ನು ಹುಡುಕಬೇಕು. ಅದರ ಕಣ್ಣ ಮುಂದೆ ಅದರ ತಾಯಿಯನ್ನು ಕೊಂದಿರಬೇಕು. ಅಂತಹ ಒಂದು ಮೇಕೆಯನ್ನು ನಾನು ನೋಡಿದ್ದೇನೆ. ಒಂದು ವೇಳೆ ಆ ಮೇಕೆ ತನ್ನ ಸ್ವಇಚ್ಛೆಯಿಂದ ನದಿಗೆ ಹಾರಿ ಜೀವ ತೆತ್ತರೆ ಆಗ ಆ ರಾಕ್ಷಸ ಸುಟ್ಟು ಭಸ್ಮ ಆಗಬಹುದು. ಆದರೆ ಮೇಕೆ ತಾನು ಸ್ವಇಚ್ಛೆಯಿಂದ ಜೀವ ತೆರಬಹುದೇ? ಗೊತ್ತಿಲ್ಲ. ಆದರೆ ಆ ಅನಾಥ ಮೇಕೆಯ ವಿಶ್ವಾಸ ಮತ್ತು ಪ್ರಾಣಿಗಳ ಪ್ರತಿ ಅದರ ಪ್ರೇಮ ಮತ್ತು ದಯೆಯ ಭಾವನೆಯೇ ರಾಕ್ಷಸನನ್ನು ಭಸ್ಮ ಮಾಡಬಹುದು. ಆ ಮೇಕೆ ಏನಾದ್ರೂ ನಿರಾಕರಿಸಿದ್ರೆ ಆ ಅನಾಥ ಮೇಕೆ ರಾಜಿ ಆಗಲೇಬೇಕು. ಅದಲ್ಲದೆ ರಾಕ್ಷಸನ ಅಂತ್ಯಕ್ಕೆ ಬೇರೆ ಉಪಾಯವೇ ಇಲ್ಲ. ಇದನ್ ಕೇಳಿದ್ಮೇಲೆ ಶೇರ್ ಸಿಂಗ್ ಮತ್ತು ಕಾಡಿನ ಎಲ್ಲಾ ಪ್ರಾಣಿಗಳು ಈ ಅನಾಥವಾದಂತಹ ಮೇಕೆಯನ್ನು ಹುಡುಕೋದಕ್ಕೆ ಹೊರಡ್ತವೆ. ಹೀಗೆ ಹುಡುಕ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯದ ನಂತರ ರಾಧಾ ಇವರಿಗೆ ಕಾಣಿಸುತ್ತೆ. ಪ್ರಾಣಿಗಳೆಲ್ಲ ಅದ್ರ ಬಳಿ ಹೋಗ್ತವೆ. ಮಹಾರಾಜ್ರೆ, ಏನ್ ವಿಷಯ? ಎಲ್ಲ ಸರಿಯಾಗಿದೆ ತಾನೇ? ಇಲ್ಲ ಮೇಕೆ, ಎಲ್ಲವೂ ಸರಿ ಇಲ್ಲ. ನಮಗೆ ನಿನ್ನ ಸಹಾಯ ಬೇಕು. ನೀನ್ ಮನಸ್ ಮಾಡಿದ್ರೆ ನಮ್ಗೆ ಸಹಾಯ ಮಾಡಬಹುದು. ರಾಣಿಮಾ, ನಾನು ಸಹಾಯ ಕೇಳೋದಕ್ಕೆ ಮಹಾರಾಜರು ಮತ್ತು ಎಲ್ಲಾ ಪ್ರಾಣಿಗಳ ಬಳಿಗೆ ಹೋಗಿದ್ದೆ. ನನಗೆ ಯಾರು ಸಹಾಯನೇ ಮಾಡ್ಲಿಲ್ಲ. ಹಾಗಾಗಿ ನಾನ್ ನಿಮ್ಗೆ ಸಹಾಯ ಮಾಡೋದಿಲ್ಲ. ಎಲ್ಲಾ ಪ್ರಾಣಿಗಳು ರಾಧಾಳಿಂದ ಸಹಾಯ ಮಾಡು ಅಂತ ಬೇಡ್ಕೊಳ್ತಾರೆ. ಆದ್ರೆ ಇದು ಒಪ್ಪೋದಿಲ್ಲ. ಹಾಗಾಗಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹೊರಟೋಗ್ತಾರೆ. ಆಗ ಇದ್ದಕ್ಕಿದ್ದಂತೆ ಈ ಮಾಂತ್ರಿಕ ಬಾಬಾ ಪ್ರತ್ಯಕ್ಷವಾಗ್ತಾರೆ. ಸ್ವಾಮಿಗಳೇ, ನೀವು? ಹಾ ಮಗಳೇ, ಇವರನ್ನು ನಾನೇ ನಿನ್ನ ಬಳಿ ಕಳುಹಿಸಿದೆ. ನೀವು ಬಯಸ್ತೀರಾ ನಾನು ಇವ್ರಿಗೆ ಸಹಾಯ ಮಾಡ್ಬೇಕೆಂದು? ಜಗತ್ತಿನಲ್ಲಿ ಎಲ್ಲರೂ ಸಹಾಯ ಮಾಡೋದು ನಿಲ್ಲಿಸಿಬಿಟ್ರೆ
ಆಗ ಜಗತ್ತೇ ನಾಶ ಆಗಬಹುದು. ಅರ್ಥ ಆಯ್ತು ಸ್ವಾಮಿಗಳೇ. ಈ ಕ್ರೂರ ಪ್ರಾಣಿಗಳು ನನ್ನನ್ನ ಸಾಯಿಸೋದಕ್ ಬಂದಾಗ ನೀವೇನಾದ್ರೂ ನನಗ್ ಸಹಾಯ ಮಾಡದೇ ಇದ್ದಿದ್ರೆ ಬಹುಶಃ ನಾನಿವತ್ತು ಜೀವಂತವಾಗಿ ಇರ್ತಿರ್ಲಿಲ್ಲ. ಹಾ ಮಗಳೇ, ನನ್ನ ಇಚ್ಛೆ ಅಂದ್ರೆ ನೀನು ಇವರಿಗೆ ಸಹಾಯ ಮಾಡಿ ಪ್ರಾಣಿತ್ವವನ್ನು ಕಾಪಾಡು. ನನ್ನನ್ನು ಕ್ಷಮಿಸು ರಾಧಾ. ನೀನು ಅನಾಥಳಾಗಿರುವ ನೋವನ್ನು ನಾನು ಅರ್ಥೈಸಿಕೊಂಡಿಲ್ಲ. ಆದರೆ ಇವತ್ತು ಆ ರಾಕ್ಷಸ ಕಾಡಿನ ಎಲ್ಲ ಪ್ರಾಣಿಗಳನ್ನು ಅನಾಥರನ್ನಾಗಿಸುವಾಗ ನನಗೆ ನಿನ್ನ ನೆನಪಾಗಿ ಅನಾಥರಾಗುವುದು ಅಂದ್ರೆ ಎಷ್ಟು ನೋವು ಅಂತ ಅರಿವಾಯಿತು. ಮಗು, ಈಗ ನೀನೊಬ್ಳೆ ಕಾಡಿನಲ್ಲಿರುವ ಎಲ್ಲಾ ಪ್ರಾಣಿಗಳು ಅನಾಥರಾಗೋದನ್ನ ತಪ್ಪಿಸಬಹುದು. ನನಗ್ ಗೊತ್ತಿದೆ ಅನಾಥರಾಗೋದು ಎಷ್ಟು ಕಷ್ಟ ಅಂತ. ನಾನ್ ನಿಮ್ಗೆಲ್ಲ ಸಹಾಯ ಮಾಡ್ತೀನಿ. ಈಗ ಈ ರಾಧಾ ಕಾಡಿನ ಪ್ರಾಣಿಗಳ ಜೊತೆಗೆ ಈ ನದಿಯ ಬಳಿಗೆ ಬರುತ್ತೆ. ಮತ್ತದು ನದಿಯ ಒಳಗೆ ಮುಳುಗೋದಕ್ಕೆ ಹೋದ್ ಕೂಡ್ಲೆ ಇದ್ದಕ್ಕಿದ್ದಂತೆ ಅಲ್ಲೊಂದು ರಾಕ್ಷಸ ಪ್ರತ್ಯಕ್ಷವಾಗ್ಬಿಡತ್ತೆ. ಮೇಕೆ, ನೀನು ಅದೇ ಮೇಕೆ ತಾನೇ? ನಿನ್ನನ್ನು ಈ ಕಾಡಿನ ಪ್ರಾಣಿಗಳು ಅನಾಥ ಮಾಡಿದ್ದರು. ಹಾ, ನಾನ್ ಅದೇ ಮೇಕೆ. ನಿನ್ನ ತಾಯಿಯನ್ನು ನಿನ್ನ ಕಣ್ಣ ಮುಂದೆ ಕೊಂದಿದ್ದರು ಮತ್ತು ನೀನು ಅವರ ಸಹಾಯಕ್ಕಾಗಿ ಬಂದಿರುವೆಯಾ? ಜಗತ್ತಿನಲ್ಲಿ ಎಲ್ಲರೂ ಸಹಾಯ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಜಗತ್ತೇ ಮುಗ್ದೋಗುತ್ತೆ. ಆದರೆ ನೀನು ಇಂತಹ ಕ್ರೂರಿಗಳಿಗೆ ತನ್ನ ಜೀವವನ್ನು ಏಕೆ ಕೊಡುವೆ ಮೂರ್ತಿ? ಯಾಕಂದ್ರೆ ನನ್ಗೆ ಅನಾಥರಾಗೋದು ಎಷ್ಟು ಕಷ್ಟ ಅಂತ ಗೊತ್ತು. ಆಗ ಆ ಚಿರತೆ ನನ್ ಕಣ್ಣೆದುರುಗಡೆನೆ ನನ್ನಮ್ಮನನ್ನ ಕೊಂದು ಸಾಯಿಸ್ತಾ ಇತ್ತು. ಆಗ ನನಗೆ ಎಷ್ಟು ನೋವಾಗ್ತಾ ಇತ್ತು ಅಂತ ನಿನ್ಗೆ ಊಹಿಸೋಕು ಸಾಧ್ಯ ಇಲ್ಲ. ನಿನಗಿದೆಲ್ಲ ಅರ್ಥ ಆಗೋದಿಲ್ಲ. ನೀನು ಅವರ ಅಪ್ಪ ಅಮ್ಮನನ್ನು ಮಕ್ಕಳ ಕಣ್ಣೆದುರುಗಡೆನೆ ಸಾಯಿಸ್ತಾ ಇದ್ರೆ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ನಿನ್ ಗೊತ್ತಿಲ್ಲ. ಆ ಕಷ್ಟ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ರಾಧಾನ ಮಾತನ್ನು ಕೇಳಿದ್ಮೇಲೆ ಈ ರಾಕ್ಷಸನಿಗೆ ಹೃದಯ ಪರಿವರ್ತನೆ ಆಗತ್ತೆ. ಆಮೇಲೆ ರಾಕ್ಷಸ ಕಣ್ಣೀರ್ ಹಾಕುತ್ತೆ. ಅನಾಥೆ ಮೇಕೆ, ಇವತ್ತು ನೀನು ನನ್ನ ಕಣ್ಣು ತೆರೆಸಿದೆ. ಇನ್ನು ನಿನಗೆ ತನ್ನ ಜೀವ ಕೊಡುವ ಯಾವ ಅವಶ್ಯಕತೆನೇ ಇಲ್ಲ. ನಾನು ಆಶ್ವಾಸನೆ ಕೊಡುತ್ತೇನೆ, ಇನ್ನು ಮುಂದೆ ಯಾವುದೇ ಪ್ರಾಣಿಗಳನ್ನು ಅನಾಥ ಮಾಡೋದಿಲ್ಲ. ನಿಜವಾಗ್ಲೂ? ಹೌದು. ದ್ವೇಷದ ಬೆಂಕಿ ನನ್ನನ್ನು ಕುರುಡನನ್ನಾಗಿಸಿತ್ತು. ಆದರೆ ಇನ್ಮುಂದೆ ನಾನು ಯಾರಿಗೂ ಕಷ್ಟ ಕೊಡೋದಿಲ್ಲ. ಧನ್ಯವಾದಗಳು ರಾಕ್ಷಸರೇ. ಸಂತೋಷವಾಗಿರಿ, ಮುಕ್ತರಾಗಿರಿ. ರಾಕ್ಷಸ ಮಾಯವಾದ ಕೂಡ್ಲೆ ಈ ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಹೇಳುತ್ತೆ, ಕಾಡಿನ ವಾಸಿಗರೇ, ಇಂದು ನಾನು ಕಾಡಿನ ಸಿದ್ಧಾಂತವನ್ನು ಬದಲಾಯಿಸುತ್ತೇನೆ. ಇವತ್ತಿನಿಂದ ಕಾಡಿನ ಯಾವುದೇ ಬಲಶಾಲಿ ಪ್ರಾಣಿಗಳು ಯಾವುದೇ ಬಲಹೀನ ಪ್ರಾಣಿಗಳನ್ನ ಕೊಲ್ಲಬಾರದು. ಯಾರು ಯಾರನ್ನು ಅನಾಥರನ್ನಾಗಿಸಬಾರದು ಮತ್ತು ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಿ ಪ್ರಾಣಿತ್ಯವನ್ನ ಕಾಪಾಡಿ. ಶೇರ್ ಸಿಂಗ್ನ ಈ ಮಾತನ್ನು ಕೇಳಿದ್ಮೇಲೆ ಕಾಡಿನ ಪ್ರಾಣಿಗಳೆಲ್ಲ ತಲೆ ತಗ್ಗಿಸ್ತವೆ. ಈಗ ಕಾಡಿನಲ್ಲೆಲ್ಲ ಶಾಂತಿ ನೆಲೆಸಿದೆ. ಎಲ್ಲಾ ಪ್ರಾಣಿಗಳು ಸಂತೋಷದಿಂದ ಜೀವಿಸ್ತಿವೆ. ಈಗ ಮಧ್ಯರಾತ್ರಿ ಸಮಯದಲ್ಲಿ ನರಿಗಳ ಶಬ್ದ ಕೇಳಿಸ್ಕೊಂಡು ವಿಧವೆ ಚಮೇಲಿ ಮೇಕೆ ನಿದ್ದೆಯಿಂದ ಎದ್ದೊಳುತ್ತೆ. ಬಲ್ಲು, ಎಲ್ಲಿದ್ಯಾ? ಚಮೇಲಿ ಪಾಪ ತುಂಬಾನೇ ಭಯಪಟ್ಕೊಂಡು ಅದರ ಮನೆಯಿಂದ ಆಚೆ ಬರುತ್ತೆ. ಈ ಮಕ್ಕಳೆಲ್ಲೋಗ್ಬಿಟ್ರು? ಮಕ್ಕಳೇ, ಎಲ್ಲಿದ್ದೀರಾ? ಬಲ್ಲು, ಎಲ್ಲಿದ್ದೀರಾ ನೀವು? ಅರ್ಧರಾತ್ರಿಯಲ್ಲಿ ಚಮೇಲಿಯ ಶಬ್ದ ಕೇಳಿಸ್ಕೊಳ್ಳೋದಕ್ಕೆ ಅಲ್ಲಿ ಯಾರೂ ಇಲ್ಲ. ನಾನು ಎಷ್ಟು ಸಲ ಹೇಳಿದೀನಿ ರಾತ್ರಿ ಆಗಕ್ ಮುಂಚೆ ಮನೆಗೆ ಬಂದ್ಬಿಡಿ ಅಂತ, ಆದ್ರೆ ನನ್ನ ಮಾತು ಯಾರು ಕೇಳ್ತಾರೆ? ಈ ಅರ್ಧ ರಾತ್ರಿಯಲ್ಲಿ ನಾನಿವಾಗ ಎಲ್ಲ ಹುಡುಕ್ಲಿ? ಕಾಡಿನ ಜಂತುಗಳ ಬಗ್ಗೆ ಯೋಚನೆ ಮಾಡ್ತಾ ಭಯಪಟ್ಕೊಂಡು ಮಕ್ಕಳನ್ನ ಹುಡುಕಕ್ ಶುರು ಮಾಡತ್ತೆ. ಆದ್ರೆ ಮಕ್ಕಳು ಸಿಗೋದೇ ಇಲ್ಲ. ನೋಡ್ತಿದ್ದಂಗ್ಲೇ ಬೆಳಗಾಗ್ಬಿಡುತ್ತೆ. ಮಕ್ಕಳನ್ನ ಹುಡುಕ್ತಾ ಹುಡುಕ್ತಾ ಬೆಳಗ್ಗೆನೆ ಆಗ್ಬಿಡ್ತು. ಮಕ್ಕಳೆಲ್ಲಿದ್ದಾರೋ ಏನೋ ಗೊತ್ತಾಗ್ತಿಲ್ಲ. ಚಮೇಲಿ ಪಾಪ ಅದರ ಮಕ್ಕಳಿಗೋಸ್ಕರ ಹುಡುಕ್ತಾ ಇರತ್ತೆ. ಆ ಸಮಯದಲ್ಲಿ ಅಲ್ಲಿ ಎಲ್ಲಾ ಜಂತುಗಳು ಬರ್ತವೆ. ಜಿಂಕೆ, ನೀನು ನನ್ನ ಮಕ್ಕಳನ್ನ ಎಲ್ಲಾದ್ರೂ ನೋಡಿದ್ಯಾ? ಇಲ್ವಲ್ಲ, ಯಾಕೆ, ಏನಾಯ್ತು? ಗೊತ್ತಿಲ್ಲ, ರಾತ್ರಿಯಿಂದ ನನ್ನ ಮಕ್ಕಳು ಕಾಣಿಸ್ಕೊತಾನೆ ಇಲ್ಲ. ಚಮೇಲಿ, ನಿನಗೆ ಗೊತ್ತಲ್ವಾ, ಇತ್ತೀಚೆಗೆ ಕಾಡಿನ ಹೊರಗೆ ತುಂಬಾ ಕ್ರೂರ ಪ್ರಾಣಿಗಳು ಬರ್ತಾ ಇದೆ. ಮತ್ತೆ ದುರ್ಬಲ ಪ್ರಾಣಿಗಳು ಅದರ ಮೊದಲ ಬೇಟೆಯಾಗಿರುತ್ತೆ. ನಿನ್ನ ಮಕ್ಕಳನ್ನ ಆ ಕ್ರೂರ ಪ್ರಾಣಿ ಕೊಂದಿರೋ ಹಾಗೇನಿಲ್ವಲ್ಲ? ಆ ತರ ಹೇಳ್ಬೇಡ ಅಣ್ಣ. ಈಗ ನೀನೇ ಹೇಳು, ಅವುಗಳು ರಾತ್ರಿಯಿಂದ ಮನೆಗೆ ಯಾಕೆ ಬಂದಿಲ್ಲ? ಆ ದೇವ್ರ ದಯೆಯಿಂದ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ. ಚಮೇಲಿ ಮಕ್ಕಳನ್ನ ಹುಡುಕ್ತಾ ಹುಡುಕ್ತಾ ಅಲ್ಲಿಂದ ಹೊರಡುತ್ತೆ. ಮಕ್ಕಳನ್ನ ಹುಡುಕ್ತಾ ಹುಡುಕ್ತಾ ಅದೊಂದು ನದಿಯ ಬಳಿ ಹೋಗುತ್ತೆ. ಆಮೇಲೆ ಮೇಕೆ ಜೊತೆಗೆ ಅದರ ಮಕ್ಕಳು ಕಾಣಿಸ್ಕೋತವೆ.
ಬಲ್ಲು ಅಮ್ಮ ನೀನಾ ರಾತ್ರಿ ಎಲ್ಲ ಎಲ್ಲಿದ್ರಿ? ರಾತ್ರಿಯಿಂದ ಹುಚ್ಚಿ ತರ ನಿಮ್ಮನ್ನೆಲ್ಲ ಹುಡುಕ್ತಾ ಇದ್ದೀನಿ ಕಾಡಲ್ಲಿ. ಅಷ್ಟಕ್ಕೂ ತಪ್ಪಿ ಓರ್ದಲ್ಲ. ನಿನ್ನೆ ಇವರಿಬ್ರು ನನ್ನ ಮಗ ಪಿಂಟು ಜೊತೆ ಆಟೋ ಆಡೋಕಲ್ಲಿ ಬಂದಿದ್ರು. ಆದ್ರೆ ರಾತ್ರಿ ಆಗಿದ ಕಾರಣ ನಾನೇ ಅವರಿಗೆ ಮನೆಗೆ ಹೋಗಕ್ ಬಿಡ್ಲಿಲ್ಲ. ಅಮ್ಮ, ಅಂಕಲಿನ ಮಗ ಪಿಂಟು ನಮ್ಮ ಫ್ರೆಂಡು. ಅವನ್ ಜೊತೆ ಆಟಾಡ್ಕೊಳ್ಳೋದಕ್ಕೇನೆ ಬಂದ್ವಿ. ನಿಮಗ್ ಗೊತ್ತಾ ರಾತ್ರಿ ಎಲ್ಲ ನಾನು ಎಷ್ಟು ಟೆನ್ಷನ್ ಅಲ್ಲಿದ್ದೆ ಅಂತ? ಅಮ್ಮ, ಈಗ ಅಂಕಲ್ ನಮ್ಮನ್ನ ಮನೆಗ್ ತಂದ್ ಬಿಡೋರಿದ್ರು. ಸರಿ ಆಯ್ತು, ಇನ್ಮೇಲೆ 6 ಗಂಟೆಗೆ ಮುಂಚೆನೆ ಮನೆಗ್ ಬಂದ್ಬಿಡ್ಬೇಕು, ಆಯ್ತಾ? ಸರಿ ಅಮ್ಮ. ಮಕ್ಕಳಿಗೇನ್ ಪ್ರಾಣಾಪಾಯ ಆಗಿಲ್ಲ, ಅವ್ರು ಚೆನ್ನಾಗಿದ್ದಾರೆ ಅಂತ ಅವ್ರ ತಾಯಿಗೆ ಸಂತೋಷ. ಅವರು ಗುಲಾಬ್ಗೆ ಧನ್ಯವಾದಗಳನ್ನ ತಿಳಿಸ್ತಾರೆ. ನನ್ನ ಮಕ್ಕಳಿನ ಪ್ರಾಣ ಕಾಪಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ಇದರಲ್ಲಿ ಕೃತಜ್ಞತೆ ತೋರಿಸೋ ಯಾವುದೇ ಅವಶ್ಯಕತೆ ಇಲ್ಲ. ಇದು ನನ್ನ ಜವಾಬ್ದಾರಿ ಆಗಿತ್ತು. ಒಂದ್ ವೇಳೆ ನೀವು ಬೇಜಾರು ಮಾಡ್ಕೊಂಡಿಲ್ಲ ಅಂದ್ರೆ ಒಂದ್ ಮಾತು ಕೇಳಲ್ಲ? ಹಾ ಕೇಳಿ. ನೀವೊಬ್ಬರೇ ಅಪಾಯಗಳನ್ನ ಎದುರಿಸ್ತಾ ಇಲ್ಲಿವರೆಗೂ ಬಂದ್ರಿ. ನಾನು ಕೇಳ್ಬೋದಾ ನಿಮ್ಮ ಯಜಮಾನರು ಈಗ ಎಲ್ಲಿದ್ದಾರೆ ಅಂತ? ಅವ್ರೀಗ ಈ ಪ್ರಪಂಚದಲ್ಲೇ ಇಲ್ಲ. ಕ್ಷಮಿಸ್ಬಿಡಿ, ನಿಮ್ಗೆ ದುಃಖ ತರಿಸೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ಚಮೇಲಿ ಅವಳಿಗಷ್ಟ ಅವಳಿ ಸಮಾಧಾನ ಮಾಡ್ಕೊಂಡಂತಾಳೆ, ಬನ್ನಿ ಮಕ್ಕಳ ಹಂಗಂತ ಹೇಳಿ ಅವ್ರು ಹೊರಡ್ತಾರೆ. ಆಗ ಗುಲಾಬ್ ಅಂತಾನೆ, ಒಂದ್ ಮಾತು ಹೇಳ, ಮಕ್ಕಳು ಬಯಸಿದ್ರೆ ದಿನ ಅವ್ರಿಗೆ ಇಲ್ಲಿ ಆಡೋಕ್ ಬಿಡ್ತೀರಾ? ಇಲ್ಲಿ ನಾನು ಅವ್ರನ್ನ ನನ್ನ ಮಕ್ಕಳ ತರನೇ ನೋಡ್ಕೊಳ್ತೀನಿ. ಹಾ ಖಂಡಿತ. ದಿನ ಚಮೇಲಿ ಮಕ್ಕಳು ಗುಲಾಬಿನ ಮಗನ ಜೊತೆ ಆಟಾಡ್ಕೊಳ್ಳೋದಕ್ಕಂತ ಬರ್ತಾ ಇದ್ರು. ಅದಕ್ಕೆ ಯಾವಾಗ್ಲೂ ಚಮೇಲಿ ಕೂಡ ಮಕ್ಕಳ ಜೊತೆಗೆ ಅಲ್ಲಿಗೆ ಬರ್ತಾ ಇದ್ಲು. ಗುಲಾಬ್ ಮತ್ತೆ ಚಮೇಲಿಗೆ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ತುಂಬಾನೇ ಇಷ್ಟ. ಹಿಂಗಿದ್ದಾಗ ಒಂದಿನ ಗುಲಾಬ್ ಚಮೇಲಿ ಹತ್ರ ಅಂತಾನೆ, ಚಮೇಲಿ ಅವರೇ, ಒಂದು ಮಾತಿನ ಕೇಳಲ್ಲ? ಹಾ. ನೀವು ಒಂದು ಒಳ್ಳೆ ಕುರಿ ಸಿಕ್ಕಿದ್ರೆ ಅವ್ರ ಜೊತೆ ಮದುವೆ ಮಾಡ್ಕೊಳ್ತೀಯಾ? ಇದ್ರ ಬಗ್ಗೆ ನಾನು ಯಾವಾಗ್ಲೂ ಯೋಚನೆ ಮಾಡಿಲ್ಲ, ಆದ್ರೆ ನೀವಿದ್ ನನ್ನನ್ನ ಯಾಕೆ ಕೇಳ್ತಿದ್ದೀರಾ? ಅಸಲಿಗೆ ನಾನು ಒಬ್ನೇ ಇದ್ದೀನಿ. ನನ್ನ ಹೆಂಡತಿ ಕೂಡ ತೋಳಗಳಿಗೆ ಬಲಿಯಾದ್ಲು. ಓ, ನಾನ್ ನನ್ನ ಪಿಂಟುಗೋಸ್ಕರ ಒಂದು ಒಳ್ಳೆ ತಾಯಿಯನ್ನ ಹುಡುಕ್ತಾ ಇದ್ದೀನಿ. ನೀವು ಬಯಸಿದ್ರೆ ನಾವಿಬ್ರು ಮದುವೆ ಆಗ್ಬೋದು. ಬಲ್ಲು ಅವರಪ್ಪ ನಮ್ಮನ್ನೆಲ್ಲಾನು ಬಿಟ್ಟೋದಾಗಿಂದ ನಾನು ಯಾವಾಗ್ಲೂ ಯೋಚನೆ ಮಾಡ್ತಿದ್ದೆ ನನ್ ಮಕ್ಕಳಿಗೆ ತಂದೆ ಪ್ರೀತಿ ಬೇಕಂತ. ಆದ್ರೆ ನನ್ ಮಕ್ಕಳಿಗೆ ಆವಾಗಿಂದ ಆ ರೀತಿ ಪ್ರೀತಿ ಸಿಕ್ಕೇ ಇಲ್ಲ. ಒಂದ್ ವೇಳೆ ನೀವು ಒಪ್ಪಿದ್ರೆ ನಾನ್ ನಿಮ್ಮ ಎಲ್ಲಾ ಜವಾಬ್ದಾರಿ ತಗೊಳಕ್ ತಯಾರಾಗಿದ್ದೀನಿ. ಅದನ್ ಕೇಳಿಸ್ಕೊಂಡು ಚಮೇಲಿ ಏನು ಮಾತಾಡದೇ ಇರ್ತಾಳೆ. ಏನಾಯ್ತು ಚಮೇಲಿ ಅವರೇ, ನನ್ ಮಾತು ನಿಮ್ಗೆ ತಪ್ಪು ಅನಿಸ್ತಾ? ಇಲ್ಲ, ನನಗ್ ಸ್ವಲ್ಪ ಸಮಯ ಕೊಡಿ, ನಾನು ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ. ಚಮೇಲಿ ಅದರ ಮಕ್ಕಳ ಜೊತೆಗೆ ಅಲ್ಲಿಂದ ಮನೆಗೆ ಹೋಗ್ಬಿಡುತ್ತೆ. ಗುಲಾಬ್ ಎಷ್ಟು ಒಳ್ಳೆಯವನು, ಅವನ್ ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾನೆ. ಹಂಗಂತ ರಾತ್ರಿ ಪೂರ್ತಿ ಗುಲಾಬ್ ಬಗ್ಗೆನೇ ಚಮೇಲಿ ಯೋಚನೆ ಮಾಡ್ತಾಳೆ. ಮಾರನೇ ದಿನ ಗುಲಾಬ್ನ ನೋಡಕ್ಕೆ ಚಮೇಲಿ ಹೋಗ್ತಾಳೆ. ಗುಲಾಬ್ ಅವ್ರೆ, ನನ್ನ ಮಕ್ಕಳು ನಿಮ್ಮನ್ನ ಅಪ್ಪ ಅಂತ ಕರಿಬೋದೆ? ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಗುಲಾಬ್ ತುಂಬಾ ಸಂತೋಷ ಪಡ್ತಾನೆ. ಆಮೇಲೆ ಇಬ್ರು ಸಂತೋಷವಾಗಿ ಮದ್ವೆ ಮಾಡ್ಕೋತಾರೆ. ಇನ್ಮೇಲೆ ನಾವೆಲ್ಲರೂ ಒಟ್ಟಿಗೆ ಇರೋಣ. ಚಮೇಲಿ ಮತ್ತೆ ಅದರ ಮಕ್ಕಳು ಗುಲಾಬಿನ ಮನೆಗೆ ಹೋಗ್ತಾರೆ. ಚಮೇಲಿಯ ಮಕ್ಕಳು ಗುಲಾಬ್ನ ಅಪ್ಪ ಅಂತ ಕರೀತಾರೆ. ಗುಲಾಬಿನ ಮಗ ಚಮೇಲಿನ ಅಮ್ಮ ಅಂತ ಕರೀತಾನೆ. ಹಿಂಗೆ ಸ್ವಲ್ಪ ತಿಂಗಳು ಕಳೆದು ಹೋಗುತ್ತೆ. ಒಂದಿನ ಎಲ್ಲಾರು ಮನೆ ಆಚೆ ನಿಂತಿರ್ತಾರೆ. ಆಗ ಖುಷಿ ಅಂತಾಳೆ, ಅಮ್ಮ ಹಸಿವಾಗ್ತಾ ಇದೆ, ತಿನ್ನಕ್ಕೇನಾದ್ರೂ ಕೊಡಮ್ಮ. ಅಮ್ಮ ನನಗೂ ಹಸಿವಾಗ್ತಾ ಇದೆ ಅಮ್ಮ, ನನಗೂ ತಿನ್ನಕ್ಕೇನಾದ್ರೂ ಕೊಡು. ಮಕ್ಕಳ, ರಾತ್ರಿ ಆಗ್ತಾ ಬರ್ತಾ ಇದೆ, ಈ ಸಮಯದಲ್ಲಿ ನಾವು ಆಚೆ ಹೋಗೋದು ಒಳ್ಳೇದಲ್ಲ. ಏ ಚಮೇಲಿ, ರಾತ್ರಿ ಎಲ್ಲ ಮಕ್ಕಳನ್ನ ಉಪವಾಸ ಇಡ್ತೀಯಾ? ಮಕ್ಕಳೇ, ಯೋಚನೆ ಮಾಡಬೇಡಿ, ನಾನೇನಾದ್ರೂ ಮಾಡ್ತೀನಿ. ಆದ್ರೆ ಈ ಸಮಯಕ್ಕೆ ಆಚೆ ಹೋಗೋದು ಒಳ್ಳೇದಲ್ಲ. ಏನ್ ಬೇಕಾದ್ರೂ ಆಗ್ಲಿ, ನಾನ್ ನನ್ನ ಮಕ್ಕಳನ್ನ ಉಪವಾಸ ಇಡೋಕ್ಕಾಗಲ್ಲ. ಮಕ್ಕಳ ಮೇಲೆ ಗುಲಾಬ್ಗಿರುವ ಪ್ರೀತಿಯನ್ನ ನೋಡಿ ಚಮೇಲಿ ತುಂಬಾ ಸಂತೋಷ ಪಡ್ತಾಳೆ. ನೀವು ಬೇಗ ಬಂದ್ಬಿಡಿ. ಹೌದು ಮೇಡಮ್, ನಾನು ಹೀಗೆ ಹೋಗಿ ಹೀಗೆ ಬಂದೆ. ಆಮೇಲೆ ಗುಲಾಬ್ ಆಹಾರ ತರಕ್ಕಂತ ಹೊರಡ್ತಾನೆ. ಯಾವ್ದಾದ್ರು ಕಾಡು ಪ್ರಾಣಿ ಬರೋಕ್ ಮುಂಚೆ ಬೇಗ ಬೇಗ ಪಾಲಕ್ ಕಿತ್ಕೊಂತೀನಿ. ಆಮೇಲೆ ಗುಲಾಬ್ ಬೇಗ ಬೇಗ ಎಲೆಗಳನ್ನು ಕಿತ್ಕೋತಾ ಇರ್ತಾನೆ. ಆಗ ದೂರದಲ್ಲಿ ಒಂದು ಕಾಡಿನ ಪ್ರಾಣಿ ಅವನನ್ನ ನೋಡ್ತಾ ಇರುತ್ತೆ. ತುಂಬಾ ದಿನಗಳಿಂದ ಕುರಿನ ತಿಂದಿಲ್ಲ,
ಇವತ್ತಿನ ದಿನ ಹೊಡೆದು ತಿನ್ನೋದ್ರಿಂದ ತುಂಬಾ ಮಜಾ ಬರುತ್ತೆ. ಸಡನ್ ಆಗಿ ಅವನನ್ನ ಅಟ್ಯಾಕ್ ಮಾಡುತ್ತೆ. ಆ ಶೇರ್ ಗುಲಾಬನ್ನ ಸಾಯಿಸಿ ತಿನ್ಬಿಡ್ತಾನೆ. ಇದನ್ನ ಸುರೇಳಿ ಜಿಂಕೆ ನೋಡ್ಬಿಡುತ್ತೆ. ಅಯ್ಯೋ ದೇವ್ರೇ, ಈ ಕುರಿಗೆ ಈಗೀಗ ತಾನೇ ಮದುವೆ ಆಗಿದೆ. ಬೇಗ ಅಲ್ಲಿಂದ ಚಮೇಲಿ ಹತ್ರ ಓಡೋಗುತ್ತೆ. ಚಮೇಲಿ, ಹೇಳೋದಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ನೀನು ಮತ್ತೆ ವಿಧವೆ ಆಗ್ಬಿಟ್ಟೆ. ಏನಂದೆ? ಹಾ, ನಿನ್ನ ಗಂಡನ್ನ ಸಿಂಹ ಸಾಯಿಸ್ಬಿಟ್ಟ. ಇದನ್ನ ನಾನ್ ಕಣ್ಣಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅಯ್ಯೋ, ಅದೆಲ್ಲ ಸುಳ್ಳು ಅಂತ ದಯವಿಟ್ಟು ಹೇಳು. ನನ್ನ ಗುಲಾಬ್ ಸಾಯ್ಬಾರ್ದು. ಸಮಾಧಾನ ಮಾಡ್ಕೋ ಚಮೇಲಿ. ನಾನ್ ಬದುಕಿ ಏನ್ ಪ್ರಯೋಜನ? ಈ ಪ್ರಪಂಚದಲ್ಲಿ ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ನೀನ್ ನಿನ್ ಮಕ್ಕಳಿಗೋಸ್ಕರ ಬದುಕ್ಬೇಕು. ಮೊದಲು ನಿನಗೆ 2 ಮಕ್ಕಳಿದ್ರು, ಈಗ 3 ಮಕ್ಕಳಿದ್ದಾರೆ. ಈಗ 3 ಮಕ್ಕಳಿಗೋಸ್ಕರ ನೀನು ಬದುಕ್ಬೇಕು ಚಮೇಲಿ. ತಂದೆ ತೀರೋಗಿದ್ದಾರೆ ಅಂತ ತಿಳ್ಕೊಂಡು ಮಕ್ಕಳೆಲ್ಲರೂ ತುಂಬಾನೇ ಬೇಜಾರಾಗಿರ್ತಾರೆ. ಹಿಂಗೆ ಸ್ವಲ್ಪ ದಿನ ಕಳೆದು ಹೋಗುತ್ತೆ. ಒಂದಿನ ಚಮೇಲಿ ಕಾಡಲ್ಲಿ ಆಹಾರ ತಿಂತ ಯೋಚನೆ ಮಾಡುತ್ತೆ. ಈ ಹುಲ್ಲು ಚೆನ್ನಾಗಿದೆ, ನನ್ನ ಹೊಟ್ಟೆನಿಲ್ಲೇ ತುಂಬಿಸ್ಕೊಂಡು ನನ್ನ ಮಕ್ಕಳಿಗೆ ಇದೇ ಹುಲ್ಲನ್ನ ಕಿತ್ಕೊಂಡು ಎತ್ಕೊಂಡು ಹೋಗ್ತೀನಿ. ಆಮೇಲೆ ಚಮೇಲಿ 3 ಅಲ್ಲಿಂದಾನೇ ಹುಲ್ಲನ್ನು ಎತ್ಕೊಂಡು ಮನೆಗೆ ಹೋಗುತ್ತೆ. ಚಮೇಲಿ 3 ಮಕ್ಕಳಿಗೋಸ್ಕರ ಆಹಾರ ತಗೊಂಡೋಗ್ತಿರ್ತಾಳೆ. ಆಮೇಲೆ 1 ಹುಲ್ಲಿನ ಕಟ್ಟು ಮಾತ್ರ ಬಿದ್ಬಿಡುತ್ತೆ. ಅದ್ರ ಬಗ್ಗೆ ಚಮೇಲಿಗೆ ಗೊತ್ತಾಗಲಿಲ್ಲ. ಮನೆಗೋಗಿದ ತಕ್ಷಣ ಎಲ್ಲಾರ್ಗೂ ಆಹಾರವನ್ನು ಕೊಡ್ತಾಳೆ. ತಗೋ ಖುಷಿ, ಇದು ನಿನ್ಗೆ. ತಗೋ ಬಲ್ಲು, ಇದು ನಿನಗೆ. ಎಲ್ಲರಿಗೂ ಆಹಾರ ಕೊಟ್ಟಿದ ತಕ್ಷಣ ಗೊತ್ತಾಗತ್ತೆ. ಆಗ ಚಮೇಲಿಗೆ ಗೊತ್ತಾಗತ್ತೆ 1 ಹುಲ್ಲಿನ ಕಟ್ಟು ಮಾತ್ರ ಎಲ್ಲೋ ದಾರಿಯಲ್ಲಿ ಬಿದ್ದಿದೆ ಅಂತ. ಅಯ್ಯೋ, 3ನೇ ಕಟ್ಟು ಎಲ್ಲಿ ಬಿದ್ದೋಯ್ತು? ಅಯ್ಯೋ ಪಿಂಟು, ರಸ್ತೆಯಲ್ಲಿ ನಾನು ಬರುವಾಗ ಎಲ್ಲೋ ಬಿದ್ದಿರ್ಬೇಕಪ್ಪ. ಚಮೇಲಿ ಮಾತೇನೋ ನಿಜಾನೇ, ಆದ್ರೆ ಪಿಂಟುಗೆ ಅದು ಸುಳ್ಳು ಅಂತ ಅನ್ಸತ್ತೆ. ಮಲ್ತಾಯಿ ಯಾವಾಗ್ಲೂ ಮಲ್ತಾಯಿನೇ ಆಗ್ತಾಳೆ. ಇವ್ರು ಬೇಕಂತ ನನ್ಗೆ ಉಪವಾಸ ಇಡ್ತಾ ಇದ್ದಾರೆ, ಅದರಿಂದ ನಾನು ಇಲ್ಲಿಂದ ಹೊರಟೋಗ್ಲಿ ಅಂತ. ಚಿಂಟು ಮನಸ್ಸಲ್ಲಿ ಚಮೇಲಿ ಮೇಲೆ ತಪ್ಪಾದ ಅಭಿಪ್ರಾಯ ಬರುತ್ತೆ. ಒಂದಿನ ಅದರ ಮಗುವಾದ ಬಲ್ಲುಗೆ ಸ್ನಾನ ಮಾಡಿಸ್ತಿದ್ದಾಗ ಪಿಂಟು ಹೀಗಂತಾನೆ. ಅಮ್ಮ, ನನಗೂ ಸ್ನಾನ ಮಾಡ್ಸಮ್ಮ. ಹಾ ಮಗನೇ, ಬಲ್ಲು ನಂತರ ನಿನಗೆ ಸ್ನಾನ ಮಾಡಿಸ್ತೀನಿ. ಸ್ವಲ್ಪತ್ತಲ್ಲೇ ಚಮೇಲಿ ಬಲ್ಲುಗೆ ಸ್ನಾನ ಮಾಡಿ ಮುಗಿಸ್ತಾಳೆ. ಪಿಂಟುಗೆ ಸ್ನಾನ ಮಾಡಿಸೋ ಆ ಸಮಯದಲ್ಲಿ ಆಗ ಬೋಲಾ ಕೋತಿ ಅಲ್ಲಿಗೆ ಬರ್ತಾನೆ. ಚಮೇಲಿ, ಜಲ್ದಿ ಬಾ, ನಿನ್ನ ಸ್ನೇಹಿತೆ ಜಿಂಕೆ ಆರೋಗ್ಯ ತುಂಬಾ ಹದಗೆಟ್ಟಿದೆ. ಚಮೇಲಿ ಅದರ ಮಗನಾದ ಪಿಂಟುಗೆ ಸ್ನಾನ ಮಾಡಿಸೋಕ್ ಶುರು ಮಾಡ್ತಾಳೆ. ಆ ಸಮಯದಲ್ಲಿ ಕೋತಿ ಅಲ್ಲಿಗೆ ಬಂದು ಜಿಂಕೆಗೆ ಮೈ ಹುಷಾರಿಲ್ಲ ಅಂತ ಹೇಳ್ತಾನೆ. ಮಗನೇ, ನಾನು ಇಲ್ಲಿಂದ ಹೋಗ್ಬೇಕಪ್ಪ. ಆದ್ರೆ ನೀವು ನನ್ಗೆ ಬಲ್ಲು ನಂತರ ಸ್ನಾನ ಮಾಡಿಸ್ತೀನಿ ಅಂದ್ರಿ. ಹೇಳ್ದೆ, ಆದ್ರೆ ಇವಾಗ ಜಿಂಕೆಗೆ ಮೈ ಹುಷಾರಿಲ್ಲ. ನಾನು ಖಂಡಿತ ಹೋಗಿ ನೋಡ್ಲೇಬೇಕು. ಚಮೇಲಿ ಬೋಲಾ ಜೊತೆಗೆ ಅದರ ಫ್ರೆಂಡ್ ಆದ ಜಿಂಕೆಯನ್ನು ನೋಡೋದಕ್ಕೆ ಹೋಗ್ಬಿಡುತ್ತೆ. ಮತ್ತೆ ಪಿಂಟುಗೆ ಚಮೇಲಿಯ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದ್ಬಿಡುತ್ತೆ. ಮಲ್ತಾಯಿ ಯಾವಾಗ್ಲೂ ಮಲ್ತಾಯಿನೇ ಆಗ್ತಾಳೆ. ಅವ್ರ ಮಕ್ಕಳಿಗೆ ತುಂಬಾ ಪ್ರೀತಿ ಕೊಡ್ತಾರೆ, ಮತ್ತೆ ನನಗೆ ಮಲ್ತಾಯಿ ದೋಷಣೆ ಮಾಡ್ತಾರೆ. ತಪ್ಪಾದ ಅಭಿಪ್ರಾಯ ಚಮೇಲಿ ಮೇಲೆ ಇದ್ದಿದ್ರಿಂದ ಚಮೇಲಿನ ಕಂಡ್ರೆನೆ ಅದಕ್ಕೆ ಆಗ್ತಾ ಇರ್ಲಿಲ್ಲ. ಅದ್ ಯೋಚನೆ ಮಾಡುತ್ತೆ, ಒಂದ್ ವೇಳೆ ತಾಯಿ ಪ್ರೀತಿ ಬೇಕು ಅಂದ್ರೆ ಆಗ ನಾನು ಇವರ ಸ್ವಂತ ಮಕ್ಕಳನ್ನು ಸಾಯಿಸ್ಬೇಕಾಗುತ್ತೆ. ಪಿಂಟು ಬಲ್ಲು ಮತ್ತೆ ಖುಷಿನ ಸಾಯಿಸ್ಬೇಕು ಅಂತ ಅನ್ಕೋತಾನೆ. ಏ ಬಲ್ಲು, ಬಾ, ಇವತ್ ನಾವು ಬಾವಿ ಹತ್ರ ಆಟಾಡೋಕ್ ಹೋಗೋಣ. ಆಹಾ, ಖಂಡಿತ ತುಂಬಾ ಚೆನ್ನಾಗಿರುತ್ತೆ. ಅಮ್ಮನ್ನ ಕೇಳದೆ ನಾವು ಹೆಂಗ್ ಹೋಗೋದು? ಅಮ್ಮ ಬರೋಕು ಮುಂಚೆ ನಾವು ವಾಪಸ್ ಬಂದ್ಬಿಡೋಣ. ಅಮ್ಮಗೇನು ಗೊತ್ತಾಗೋದಿಲ್ಲ. ಹಾ, ಯಾರಿಗೂ ಗೊತ್ತಾಗಲ್ಲ. ಹಾ, ಇಬ್ಬರನ್ನು ಹೆಂಗಾದ್ರೂ ಸಾಯಿಸ್ಬಿಡ್ಬೇಕು ಅಂತ ಅವ್ರಿಬ್ಬರನ್ನ ಪಿಂಟು ಬಾವಿ ಹತ್ರ ಕರ್ಕೊಂಡೋಗ್ತಾನೆ. ಆಮೇಲೆ ಬಾವಿ ಒಳಗಡೆ ನೋಡಿ ಅಂತಾನೆ, ಅರೆ ವಾ, ಇಲ್ ನೋಡು, ಬಾವಿಯಲ್ಲಿ ನಾನು ಕಾಣ್ತಾ ಇದ್ದೀನಿ. ಖುಷಿ ಮತ್ತೆ ಬಲ್ಲು ಕೂಡ ಅವರ ಪ್ರತಿಬಿಂಬವನ್ನು ಬಾವಿಯಲ್ಲಿ ನೋಡ್ತಾರೆ. ಅರೆ ವಾ, ನೋಡ್ರು, ನಾವೆಲ್ಲರೂ ಆ ಬಾವಿಯಲ್ಲಿ ಕಾಣಿಸ್ತಿದೀವಿ. ಮಕ್ಕಳಿಬ್ರು ಬಾವಿ ಒಳಗಡೆ ನೋಡ್ತಾ ಇರ್ತಾರೆ. ಪಿಂಟು ಆಗ ಬೇಕಂತಾನೆ ಮೆತ್ತಗೆ ಹಿಂದ್ಗಡೆಯಿಂದ ಬರ್ತಾನೆ. ಖುಷಿ ಮತ್ತೆ ಬಲ್ಲು ಇಬ್ರು ನೀರಲ್ಲಿ ಬಿದ್ದು ಸತ್ತೋಗ್ಬಿಡ್ತಾರೆ. ಈಗ ಮಲ್ತಾಯಿ ನನಗೆ ಪ್ರೀತಿಯನ್ನ ಕೊಡ್ತಾರೆ. ಪಿಂಟು ಆ ಮನೆ ಕಡೆಗೆ ಹೋಗ್ತಾನೆ. ರಸ್ತೆಯಲ್ಲಿ ಚಮೇಲಿನ ನೋಡ್ತಾನೆ.
ಪಿಂಟು ಇಲ್ಲಿ ಯಾಕೆ ಬಂದಿದ್ಯಾ ನೀನು? ಮನೇಲಿ ಯಾರಿದ್ದಾರೆ? ಆಗ ಪಿಂಟು ಡ್ರಾಮಾ ಮಾಡಕ್ಕೆ ಶುರು ಮಾಡ್ತಾನೆ. ಅಮ್ಮ ಅಮ್ಮ, ಬಲ್ಲು ಅಣ್ಣ ನಾವು ಆಟೋಡೋಣ ಬಾ ಅಂತ ನಮ್ಮನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದ. ಮತ್ತೆ ಅಲ್ಲಿ ಅಲ್ಲಿ ಏನಾಯ್ತು? ಅಲ್ಲಿ ಒಂದು ಸಿಂಹ ಇಬ್ಬರನ್ನೂ ಹೊಡೆದು ಬರ್ತು. ಇಲ್ಲ. பிங்கி சொன்னதை கேட்ட உடனே ಚಮೇಲಿக்கு ரொம்பவே மனசு உடைஞ்சு போகுது. ಮಾ, ನಾನಿದ್ದೀನಲ್ಲ, ನೀನ್ ಚಿಂತೆ ಮಾಡಬೇಡ. ಆ ಮಗನೇ, ನನಗೆ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ. ನನಗೆ ವಯಸ್ಸಾದ ಕಾಲದಲ್ಲಿ ನೀನ್ ನನ್ ಜೊತೆ ಇರ್ತೀಯ ಅಂತ. ಮಲ್ತಾಯಿ, ಈಗ ನೀನು ನನಗೆ ಸ್ವಂತ ಮಕ್ಕಳ ತರ ಪ್ರೀತಿನ ಕೊಡ್ತೀಯ. ಇಬ್ರು ಅಳ್ತಾ ಅಲ್ಲಿಂದ ಮನೆ ಕಡೆಗೆ ಹೋಗ್ತಾ ಇರ್ತಾರೆ. ಆಗ ಅವರ ಮುಂದೆ ಒಂದು ಭಯಂಕರವಾದ ಶೇರ್ ಬರುತ್ತೆ. ಅವ್ರ ಮುಂದೆ ಶೇರನ್ನು ನೋಡಿ ಚಮೇಲಿ ಹೀಗಂತ ಹೇಳುತ್ತೆ, ಮಗನೇ, ನಾನು ನನ್ನಿಂದ ಹೊಡ್ಬರೋ ತರ ನೋಡ್ಕೋತೀನಿ, ನೀನ್ ಇಲ್ಲಿಂದ ತಪ್ಸ್ಕೊಂಡು ಓಡು. ಅದನ್ ಕೇಳಿಸ್ಕೊಂಡು ಶೇರ್ ಅಂತಾನೆ, ನೋಡು ಕುರಿ, ನನಗೆ ಹೆಚ್ಚು ಹಸಿವೇನಿಲ್ಲ. ನಾವು ನಿಮ್ಮಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಮಾತ್ರ ಸಾಯಿಸಿ ತಿಂತೀನಿ. ಒಂದ್ ವೇಳೆ ನೀವೇನಾದ್ರೂ ಇಲ್ಲಿಂದ ಹೊಡಿದ್ರೆ, ಒಂದ್ ವೇಳೆ ನಾನೇನಾದ್ರೂ ನಿಮ್ ಹಿಂದೆ ಬೆಳಬೇಕು ಅಂತ ಬಂದ್ರೆ, ಆಗ ನಾನು ನಿಮ್ಮಿಬ್ಬರನ್ನು ಒಡೆದು ತಿನ್ಬೇಕಾಗುತ್ತೆ. ಸರಿ ಶೇರ್ ಸಿಂಗ್, ನನ್ನ ಮಗನನ್ನು ಇಲ್ಲಿಂದ ಹೋಗಕ್ ಬಿಡು, ನಾನ್ ನಿನಗೆ ನನ್ನ ಪ್ರಾಣ ಕೊಡ್ತೀನಿ. ಅದನ್ ಕೇಳಿಸ್ಕೊಂಡು ಪಿಂಟು ತುಂಬಾ ಶಾಕ್ ಆಗ್ತಾನೆ. ಪಿಂಟು, ಹೋಗು ಮಗನೇ, ಹೋಗು. ಅಮ್ಮ, ನೀನ್ ನನ್ನನ್ನ ಉಳಿಸೋದಕ್ಕೆ ನಿನ್ನ ಜೀವನೇ ಅಪಾಯದಲ್ಲಿ ಇಡ್ತಾ ಇದೀಯ. ತಾಯಿ ಅಂದ್ರೆ ಹಂಗೆ ಕಣಪ್ಪ. ಹೋಗು ಹೋಗು, ನಿನ್ನ ಪ್ರಾಣವನ್ನು ಕಾಪಾಡ್ಕೋ, ಹೋಗು. ಸವತಿ ತಾಯಿ ಪ್ರಾಣ ಕಾಪಾಡ್ತಿದ್ದಾಳೆ. ಇದನ್ನ ನೋಡಿ ಅವನಿಗೆ ಅವ್ನ್ ಮಾಡಿದ ತಪ್ಪಂತ ಅನ್ಸುತ್ತೆ. ಅಮ್ಮ, ನಾನಲ್ಲ, ನೀನ್ ನಿನ್ನ ಜೀವನ ಉಳಿಸ್ಕೋ. ಮಗನೇ, ನಾನ್ ಹೇಳ್ತಿದ್ದೀನಲ್ಲ, ಹೋಗು, ಹೋಗಿಲ್ಲಿಂದ. ಇಲ್ಲ ಅಮ್ಮ, ಈಗ ಜೀವ ಉಳಿಯೋದು ಕೇವಲ ನನ್ನ ತಾಯಿದ ಮಾತ್ರ. ಯಾಕಂದ್ರೆ ನಾನಿನ್ನ ಅಪರಾಧಿಯಮ್ಮ. ಹಂಗ್ ಯಾಕೆ ಹೇಳ್ತಿದ್ಯಾ ಮಗನೇ? ಅಮ್ಮ, ನಿನ್ನ ನಿಜವಾದ ಮಕ್ಕಳನ್ನ ನಾನು ಈಗ ತಾನೇ ಬಾವಿಯಲ್ಲಿ ತಳ್ಬಿಟ್ಟು ಬಂದಿದ್ದೀನಿ. ನಾನ್ ಸಾಯೋದಕ್ ಬಿಡಮ್ಮ, ನಾನ್ ಪಾಪಿಯಮ್ಮ. ಅಯ್ಯೋ ಮಗನೇ, ನೀನ್ ಯಾಕಪ್ಪ ಅಷ್ಟು ದೊಡ್ಡ ತಪ್ಪು ಮಾಡಿದೆ? ನಾನ್ ನಿನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ ಅಮ್ಮ. ನನಗನ್ನಿಸ್ತಿತ್ತು ನೀನ್ ನನ್ನನ್ನ ಪ್ರೀತಲ್ಲ ಅಂತ. ನಿನ್ ಪ್ರೀತಿ ಪಡ್ಕೊಳ್ಳೋಕೆ ಅಂತ ನಿನ್ನ ಸ್ವಂತ ಮಕ್ಕಳನ್ನೇ ನಾನು ಕೊಂದ್ಬಿಟ್ಟೆ ಅಮ್ಮ. ಅದನ್ ಕೇಳಿಸ್ಕೊಂಡು ಚಮೇಲಿಗೆ ತುಂಬಾನೇ ಅಳು ಬಂದ್ಬಿಡುತ್ತೆ. ಮಗನೇ, ನೀನೇನ್ ಮಾಡಿದ್ರು ಪರವಾಗಿಲ್ಲ, ನಾನ್ ನಿನ್ನ ಸಾಯಕ್ಕೆ ಬಿಡೋದಿಲ್ಲ. ನಾನ್ ಜೀವಂತವಾಗಿದ್ದು ನೀನ್ ಸತ್ರೆ ಪ್ರಪಂಚದಲ್ಲಿ ತಾಯಿ ಪ್ರೀತಿಗೆ ಗೌರವನೇ ಇಲ್ದೆ ಹೋಗ್ಬಿಡುತ್ತೆ. ಸವತಿ ತಾಯಿಯ ಪ್ರೀತಿಯನ್ನು ನೋಡಿ ಅವನು ತುಂಬಾ ಪಶ್ಚಾತ್ತಾಪ ಪಡ್ತಾನೆ. ನೀನು ಇಷ್ಟೊಂದು ಪ್ರೀತಿ ಮಾಡ್ತೀಯಾ? ಹೋಗು ಮಗನೇ, ಹೋಗು, ಇಲ್ಲಿಂದ ಹೋಗ್ಬೇಡ, ಹೋಗು. ಶೇರ್ ಸಿಂಗ್ ತುಂಬಾ ಹೊತ್ತಿಂದ ಅವರಿಬ್ಬರ ಮಾತುಗಳನ್ನು ಕೇಳ್ತಾ ಇರ್ತಾನೆ. ಮತ್ತೆ ಹೀಗಂತಾನೆ, ನೀನು ಅದೇ ಕುರಿ ಅಲ್ವಾ ಯಾರ್ದು ಸ್ವಲ್ಪ ದಿನಗಳ ಹಿಂದೆ ಮದುವೆ ಆಗಿತ್ತು? ಹಾ. ನಿನ್ನ ಗಂಡನ ಹೆಸರು ಗುಲಾಬ್ ಆಗಿತ್ತಲ್ಲ? ಹಾ. ಅವನ್ನ ನಾನೇ ಹೊಡೆದಿದ್ದು. ಆದ್ರೆ ಇವತ್ ನಾನ್ ನಿನ್ನ ಹೊಡೆಯೋದಿಲ್ಲ. ನಾವು ಕ್ರೂರ ಪ್ರಾಣಿಗಳು, ಪ್ರೀತಿಯ ಬಲೆ ನಮಗೇನ್ ಗೊತ್ತು. ಆದ್ರೆ ಇವತ್ತೊಂದು ತಾಯಿ ಪ್ರೀತಿ ನೋಡಿ ನನಗೆ ಅರ್ಥವಾಯ್ತು, ಈ ತಾಯಿ ಪ್ರೀತಿ ಏನಾಗುತ್ತೆ ಅಂತ. ಹೋಗು, ಇವತ್ ನಾನು ಉಪವಾಸ ಇರ್ತೀನಿ. ಇಬ್ರು ಅಲ್ಲಿಂದ ಅವರ ಮನೆ ಕಡೆಗೆ ನಡ್ಕೊಂಡು ಹೋಗ್ತಾರೆ. ನನ್ನ ಕ್ಷಮಿಸ್ಬಿಡಮ್ಮ. ಮಗನೇ, ತಾಯಿ ಯಾವಾಗ್ಲೂ ತಾಯಿಯೇ ಕಣೋ. ಸ್ವಂತ ತಾಯಿ ಆದ್ರೂ ಸವತಿ ತಾಯಿ ಆದ್ರೂ ನಾನಿನ್ನ ಕ್ಷಮಿಸ್ತಿದ್ದೀನಿ. ನನ್ನ ಇನ್ನೊಂದು ಆಸೆ ನೆರವೇರಿಸ್ತೀಯಮ್ಮ? ಹೇಳೋ ಮಗನೇ. ಇನ್ನೊಂದು ಜನ್ಮದಲ್ಲಿ ನನಗೆ ನಿನ್ನ ಗರ್ಭದಲ್ಲೇ ಜನ್ಮ ಕೊಡೋಮ್ಮ. ಏ ಭಗವಂತ, ನನ್ನ ಇಲ್ಲೇ ಸಾಯಿಸ್ಬಿಡು. ಸ್ನೇಹಿತರೆ, ತಾಯಿ ಯಾವಾಗ್ಲೂ ತಾಯಿನೇ. ಸವತಿ ತಾಯಿ ಆದ್ರೂ ಹೆತ್ತ ತಾಯಿ ಆದ್ರೂ ಯಾವಾಗ್ಲೂ ಅಪ್ಪ ಅಮ್ಮನ್ನ ಪ್ರೀತಿಸಿ. ಖಂಡಿತ ನಿಮ್ಗೆ ಈ ಕತೆ ಇಷ್ಟ ಆಗಿರುತ್ತೆ. ಧನ್ಯವಾದ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.